ಎಲ್ರಿಗೂ ನಮಸ್ಕಾರ. ನೋಡಿ 5, 8 ಮತ್ತು 9ನೇ ತರಗತಿಗಳಿಗೆ ಏನು ಒಂದು ಬೋರ್ಡ್ ಎಕ್ಸಾಮನ್ನು ಕಂಡಕ್ಟ್ ಮಾಡಬೇಕು ಅಂತಕ್ಕಂಥ ಒಂದು ಟೈಮ್ ಟೇಬಲ್ ಆಗಿತ್ತು. ಸೊ ಅದ್ರ ಬಗ್ಗೆ ಸಂಬಂಧಪಟ್ಟ ಹಾಗೆ ಹಲವಾರು ಒಂದಷ್ಟು ಇಶ್ಯೂಗಳಾಗಿತ್ತು ಇದು. ಸೊ ಫಸ್ಟ್ ಟೈಮು ಬೋರ್ಡ್ ಎಕ್ಸಾಮ್ ನಡೆಸಬೇಕಾ ಬೇಡವಾ ಅಂತಕ್ಕಂಥದ್ದು ಒಂದಷ್ಟು ಚರ್ಚೆಗಳಾಗಿತ್ತು. ಅದಾದ ನಂತರದಲ್ಲಿ ಅನುಮತಿ ಸಿಕ್ತು. ಅನುಮತಿ ಆದಮೇಲೆ ಮತ್ತೆ ಇದು ಕೋರ್ಟಿಂದ ಒಂದು ಸ್ಟೇ ಆರ್ಡರ್ ಆಯಿತು. ಅದಾದಮೇಲೆ ಸ್ಟೇಟ್ ಗೌರ್ಮೆಂಟ್ ಅವರು ಅಂದರೆ ಫಸ್ಟು ಸ್ಟೇ ಮಾಡಿದ್ದವರು ನಡೆಸಲೇಬಾರ್ದು ಬೋರ್ಡ್ ಎಕ್ಸಾಮ್ ಕ್ಯಾನ್ಸಲ್ ಮಾಡಿ ಅಂತ. ಅದಾದಮೇಲೆ ಸೊ ಸ್ಟೇಟ್ ಗೌರ್ಮೆಂಟ್ ಅವರು ಐ ಥಿಂಕ್ ಅಪೀಲ್ ಹಾಕೊಳ್ತಾರೆ. ಮತ್ತು ಆ ಒಂದು ರದ್ದಾಗಿರೋದನ್ನು ಅದನ್ನು ಸ್ಟೇ ಆರ್ಡ್ರನ್ನು ವೆಕೇಟ್ ಮಾಡಿ ಅವಕಾಶವನ್ನು ಮಾಡಿಕೊಡುತ್ತೆ ಕೋರ್ಟು. ಈಗ ಮತ್ತೆ 5, 8 ಮತ್ತು 9ನೇ ತರಗತಿ ಬೋರ್ಡ್ ಪರೀಕ್ಷೆಗಳಿಗೆ ಸುಪ್ರೀಂ ಕೋರ್ಟು ತಡೆಯಾಜ್ಞೆಯನ್ನು ನೀಡಿದೆ. ಜಸ್ಟ್ ಹೊಸದಾಗಿ ಬಂದಿರತಕ್ಕಂಥ ಮಾಹಿತಿ ಇದು. ನೋಡ ಏನಿದೆ ಅಂತ ಕ್ವಿಕ್ಕಾಗಿ ಹೇಳ್ಬಿಡ್ತೀನಿ ನಾನು. ಇದ್ಯಾಕೋ ನನಗೂ ಒಟ್ಟು ಎಲ್ಲರಿಗೂ ಒಂಚೂರು ಮಾಹಿತಿಗಳು ರೀಚ್ ಆಗಲಿ ಅಂತ. ಯಾಕಂದರೆ ಈಗಾಗಲೇ ಮಕ್ಕಳು ಎಕ್ಸಾಮನ್ನು ಬರಿತಾ ಇದ್ದಾವೆ. ಈಗ 5, 8 ಮತ್ತು 9ನೇ ತರಗತಿ ಮಕ್ಕಳು ಇನ್ ಕೇಸ್ ಅವ್ರ ಗಮನಕ್ಕೆ ಬರಲಿಲ್ಲ ಅಂದರೆ ಒಂಚೂರು ರೀಚ್ ಆಗಲಿ ಅಂತ ಅಷ್ಟೇ. ದಯಮಾಡಿ ನೀವೆಲ್ಲ ರಿಕ್ವೆಸ್ಟ್ ಮಾಡೋದಿಷ್ಟೇ, ಎಲ್ಲರಿಗೂ ಶೇರ್ ಮಾಡಿ, ಮಕ್ಕಳಿಗೆಲ್ಲ ಒಂಚೂರು ಮಾಹಿತಿ ಗೊತ್ತಾಗಲಿ ಅಂತ ಅಷ್ಟೇ. ಸೊ ನೋಡಿ, ವೆರಿ ಫಸ್ಟ್ ಹೆಡ್ಡಿಂಗಲ್ಲಿ ಇಲ್ಲಿ ರಾಜ್ಯದ 5, 8 ಮತ್ತು 9ನೇ ತರಗತಿ ಬೋರ್ಡ್ ಪರೀಕ್ಷೆಗೆ ಸುಪ್ರೀಂ ಕೋರ್ಟ್ ತಡೆಯಾಜ್ಞೆಯನ್ನು ನೀಡಿದೆ ಅಂತ ಹೇಳಿದ್ದಾರೆ. ಇದಕ್ಕೆ ಸಂಬಂಧಪಟ್ಟಂಥ ಮಾಹಿತಿ ಕೊಟ್ಟಿದ್ದಾರೆ ಇಲ್ಲಿ. ನಿನ್ನೆಯಿಂದ ಸೊ ಕಮೆಂಟ್ಸ್ ಆಗಿರುವಂಥದ್ದು ನಿನ್ನೆಯಿಂದ 5, 8 ಮತ್ತು 9ನೇ ತರಗತಿಯ ಬೋರ್ಡ್ ಪರೀಕ್ಷೆ ಆರಂಭಗೊಂಡಿದೆ. ಈ ಪರೀಕ್ಷೆಗಳನ್ನು ರದ್ದುಗೊಳಿಸಿ ಹೈಕೋರ್ಟ್ ಆದೇಶವನ್ನು ಮಾಡಿತ್ತು. ಯಾವಾಗ? ಫಸ್ಟ್ ಟೈಮು. ಸೊ ಆದೇಶವನ್ನು ಮಾಡಿದಂಥ ಬೆನ್ನಲ್ಲೇ ಸೊ ನಮ್ಮ ಸ್ಟೇಟ್ ಗೌರ್ಮೆಂಟ್ ಏನು ಮಾಡುತ್ತೆ, ಈ ಆದೇಶವನ್ನು ಪ್ರಶ್ನೆ ಮಾಡಿ ರಾಜ್ಯ ಸರ್ಕಾರ ವಿಭಾಗೀಯ ನ್ಯಾಯಪೀಠಕ್ಕೆ ಒಂದು ಮೇಲ್ಮನವಿಯನ್ನು ಸಲ್ಲಿಸುತ್ತೆ. ಅದಾದ ಮೇಲೆ ಕೋರ್ಟ್ ಏನು ಮಾಡುತ್ತೆ, ಎಗೇನ್ ಒಂದು ಬೋರ್ಡ್ ಪರೀಕ್ಷೆಯನ್ನು ನೀವು ಕಂಡಕ್ಟ್ ಮಾಡಿ ಅಂತ ಅದು ಅವಕಾಶವನ್ನು ಮಾಡಿಕೊಡುತ್ತೆ ಅಥವಾ ಅನುಮತಿಯನ್ನು ಮಾಡುತ್ತೆ. ಇದಾದ ನಂತರದಲ್ಲಿ ಇದರ ಬೆನ್ನಲ್ಲೇ ಇವತ್ತು ಮತ್ತೆ ಹೈಕೋರ್ಟ್ ವಿಭಾಗೀಯ ಪೀಠ ಏನು ಮಾಡಿದೆ, ಆ ಒಂದು ಆದೇಶಕ್ಕೆ ಸುಪ್ರೀಂ ಕೋರ್ಟು ತಡೆಯಾಜ್ಞೆ ನೀಡಿದೆ. ಈ ಮೂಲಕ ಬೋರ್ಡ್ ಪರೀಕ್ಷೆ ರದ್ದುಗೊಂಡಂತೆ ಆಗಿದೆ ಅಂತ. ಈಗ ಎಕ್ಸಾಮ್ ಕಂಡಕ್ಟ್ ಆಗಿದ್ರು ಕೂಡ ಈಗ ಮತ್ತೆ ಎಕ್ಸಾಮ್ ಕ್ಯಾನ್ಸಲ್ ಮಾಡ್ತು ಅಂದರೆ ರದ್ದಾಗಿದೆ ಅಂತ ಅರ್ಥ ಆಗಿಬಿಡುತ್ತೆ ಅದು ಈಗ. ಆಯಿತಾ? ನೆಕ್ಸ್ಟು, ರಾಜ್ಯ ಹೈಕೋರ್ಟ್ ವಿಭಾಗೀಯ ನ್ಯಾಯಪೀಠವು ರಾಜ್ಯ ಪಠ್ಯಕ್ರಮ ಇರತಕ್ಕಂಥ ಶಾಲೆಗಳಲ್ಲಿ ಸೊ ಸ್ಟೇಟ್ ಸಿಲೆಬಸ್ಸು ಅಥವಾ ಸ್ಟೇಟ್ ಕರಿಕ್ಯುಲಮ್ ಎಲ್ಲಿ ಬರುತ್ತೋ ಆ ಒಂದು ಶಾಲೆಗಳಲ್ಲಿ 5, 8 ಮತ್ತು 9ನೇ ತರಗತಿಗಳ ಒಂದು ಬೋರ್ಡ್ ಎಕ್ಸಾಮ್ ಮಾಡಿ ಅಂತ ಅನುಮತಿ ನೀಡಿದ್ದನ್ನು ಪ್ರಶ್ನೆ ಮಾಡಿ ಸುಪ್ರೀಂ ಕೋರ್ಟ್ಗೆ ಮೇಲ್ಮನವಿ ಅರ್ಜಿಯನ್ನು ಸಲ್ಲಿಸಲಾಗಿತ್ತು. ಖಾಸಗಿ ಅನುದಾನ ರಹಿತ ಶಾಲೆಗಳು ಸಲ್ಲಿಸಿದ್ದಂಥ ಮೇಲ್ಮನವಿ ಅರ್ಜಿಯನ್ನು ಸುಪ್ರೀಂ ಕೋರ್ಟ್ ನ್ಯಾಯಪೀಠವು ಇಂದು ವಿಚಾರಣೆಯನ್ನು ಮಾಡ್ತು ಅಂತ. ಅಂದರೆ ಪ್ರೈವೇಟ್ ಸ್ಕೂಲ್ಸು ಸಲ್ಲಿಸಿದ್ದಂಥ ಒಂದು ಮೇಲ್ಮನವಿ ಅದು. ಈಗಾಗಲೇ ಶಿಕ್ಷಣ ಇಲಾಖೆ ಸೋಮವಾರ ಮತ್ತು ಮಂಗಳವಾರದಂದು 2 ವಿಷಯಗಳ ಪರೀಕ್ಷೆಗಳನ್ನು ನಡೆಸಿದೆ. ನೋಡಿ, ಸೋಮವಾರ ಮತ್ತು ಮಂಗಳವಾರ 2 ಸಬ್ಜೆಕ್ಟು. ಸೊ ಇನ್ನುಳಿದ ವಿಷಯಗಳ 5, 8 ಮತ್ತು 9ನೇ ತರಗತಿ ವಿಷಯಗಳ ಪರೀಕ್ಷೆಗೆ ಸುಪ್ರೀಂ ಕೋರ್ಟ್ ತಡೆಯಾಜ್ಞೆ ಮುಂದುವರಿಸಿ ಆದೇಶವನ್ನು ಮಾಡಿದೆ. ಮತ್ತೆ ಅದು ಈಗ ಪರ್ಮಿಟ್ ಮಾಡುತ್ತೆ ಅಂದ್ಕೊಂಡು ಮಾಡೋಂಗಿಲ್ಲ. ಈಗ 2 ಸಬ್ಜೆಕ್ಟ್ ಕಂಪ್ಲೀಟ್ ಆಗಿದೆ. ಈಗ ಉಳಿದಂಥ ಒಂದು ಸಬ್ಜೆಕ್ಟು ಅದಾಗಬೇಕು ಅಂದರೆ ಮತ್ತೆ ಹೈಕೋರ್ಟ್ ಏನು ಮಾಡಬೇಕು, ಈಗ ಗ್ರೀನ್ ಸಿಗ್ನಲ್ ಪಾಸ್ ಮಾಡಬೇಕು ಅಥವಾ ಈ ತಡೆಯಾಜ್ಞೆಯನ್ನು ವೆಕೇಟ್ ಮಾಡಬೇಕಷ್ಟೇ. ಅಲ್ಲಿವರೆಗೂ ಅದು ಮಾಡೋಂಗಿಲ್ಲ ಈಗ ಏನು. ಆದರೆ 11ನೇ ತರಗತಿ ಪರೀಕ್ಷೆಗಳು ಪೂರ್ಣಗೊಂಡಿರುವುದರಿಂದ ನ್ಯಾಯಪೀಠವು ಯಾವುದೇ ಆದೇಶ ಮಾಡಿಲ್ಲ. 11th ಬಂದ್ಬಿಟ್ಟು ಎಕ್ಸಾಮ್ ಕ್ಲಿಯರ್ ಆಗಿಬಿಟ್ಟಿದೆ, ಅದೇನು ಯಾವುದೇ ಸಮಸ್ಯೆ ಆಗಿಲ್ಲ. ಬಟ್ ಇಲ್ಲಿ ಪ್ರಾಬ್ಲಮ್ ಆಗಿರೋದು 5, 8 ಮತ್ತು 9ನೇ ತರಗತಿ ಪರೀಕ್ಷೆಗಳು ಅಂದರೆ ಏನು ಬೋರ್ಡ್ ಎಕ್ಸಾಮ್ಸ್ ಅಂತ ಇತ್ತು ಅವುಗಳು ಇನ್ನು ಉಳಿದಂಥ ಸಬ್ಜೆಕ್ಟ್ ಆಗಬೇಕಿತ್ತು. ಈಗ ಅದಕ್ಕಿಂತ ಮುಂಚೆನೇ ಈಗ ಮತ್ತೆ ಸುಪ್ರೀಂ ಕೋರ್ಟ್ ಏನು ಮಾಡಿದೆ, ಸೊ ತಡೆಯಾಜ್ಞೆಯನ್ನು ನೀಡಿರುವಂಥದ್ದು. ಆಯಿತಾ? ಹಾಗಾಗಿ ಸೊ ಮತ್ತೆ ವೆಯ್ಟ್ ಮಾಡಬೇಕು. ಮತ್ತೆ ಯಾವಾಗ ಇವರು ಕೋರ್ಟು ಡೈರೆಕ್ಷನ್ಸ್ ಪಾಸ್ ಮಾಡುತ್ತೆ ಎಕ್ಸಾಮ್ ಮಾಡಿ ಅನ್ನೋದ್ರ ಸಂಬಂಧಪಟ್ಟಾಗೆ ಮತ್ತೆ ಕಾದು ನೋಡಬೇಕಾಗಿದೆ. ಸೊ ಧನ್ಯವಾದ ಈ ಮಾಹಿತಿಯನ್ನು ವಾಚ್ ಮಾಡೋದಕ್ಕೆ. ಸಾಧ್ಯವಾದಷ್ಟು ಎಲ್ಲ ಮಕ್ಕಳಿಗೆ ತಲುಪೋ ಹಾಗೆ ಎಲ್ಲ ಶೇರ್ ಮಾಡಿಬಿಡಿ. ಅಟ್ಲೀಸ್ಟ್ ಇದು ರೀಚ್ ಆಗ್ತಾ ಸಂಬಂಧಪಟ್ಟವರಿಗೆ ಮಾಹಿತಿಯನ್ನು ಕೊಡಲಿಕ್ಕೆ ಅನುಕೂಲ ಆಗುತ್ತೆ. ಸೊ ಧನ್ಯವಾದ.